ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ 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 ಏನೇ ಏನ್ರಿ ಮಾಡ್ತಿದ್ದೀರಾ? ಅರ್ಜೆಂಟಾಗಿ ಕೆಲಸ ಇದೆ, ಬನ್ನಿ ಹೋಗೋಣ. ಆಚೆ ಹೋಗ್ಬೇಕಾ? ಎಲ್ಲಿಗೆ? ಏನು ಎತ್ತ ಅಂತ ಕೇಳ್ತಾ ಕೂತಿದ್ರೆ ನನ್ಗೆ ಹೇಳೋದಕ್ಕೆ ಟೈಮ್ ಇಲ್ಲ, ಬೇಗ ಬನ್ರಿ. ಬನ್ನಿ ಅಂದ್ರೆ ಹೇಗೆ ಬರೋಕ್ಕಾಗುತ್ತೆ? ನನಗೂ ಕೆಲಸ ಇದೆ, ನಾನು ಆಚೆ ಹೋಗ್ಬೇಕು. ನಿಮ್ಗೇನ್ರಿ ಅಂತ ಕೆಲಸ? ಇವಾಗ ನನ್ನ ಜೊತೆ ಬರ್ತೀರಾ ಬರಲ್ವಾ? ಇದು ಒಳ್ಳೆ ಕತೆ ಐತಲ್ಲ. ನಿನ್ನ ಮಾತ್ರ ಕೆಲಸ, ನನಗೆ ಕೆಲಸ ಇರಲ್ವಾ? ನನಗೂ 1000 ಕೆಲಸ ಇದೆ. ಯಾಕಂತ ಮೊದಲು ಹೇಳು, ಆಮೇಲೆ ನಾನು ಬರ್ತೀನಿ. ಶ್ರಾವಣಿಯಮ್ಮನ ಕಾಲು ನೋಡಿದ್ದೀರಾ? ನೋಡಿದ್ದೀನಿ. ಅವ್ರ ಕಾಲಲ್ಲಿ ಕಾಲುಂಗ್ರನೇ ಇಲ್ಲ, ಬರಿಗಾಲಿದೆ. ಶಾಸ್ತ್ರೋಕ್ತವಾಗಿ ಕಾಲುಂಗ್ರ ಹಾಕೊಂಡಿಲ್ಲ. ಅದಕ್ಕೆ ಮೊದಲು ಕಾಲ್ಗೆ ಕಾಲುಂಗ್ರ ಹಾಕೋ ಶಾಸ್ತ್ರ ಮಾಡಬೇಕು. ಕಾಲುಂಗ್ರ ತರದ್ರ ಜೊತೆಗೆ ಕಾಲ್ ಚೈನ್ ತಗೊಂಡು ಬರೋಣ. ಅವ್ರ ಕಾಲ್ ಚೈನ್ ಹಾಕ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ರೆ ಮಹಾಲಕ್ಷ್ಮಿನೇ ಓಡಾಡ್ದಾಗೆ ಇರಲ್ವೇನ್ರಿ? ಸರಿಯಾಗಿ ಹೇಳಿದೆ ಕಣೆ ವಿಶಾಲ್. ಶ್ರಾವಣಿ ಅಮ್ಮವ್ರಿಗೆ ಕಾಲುಂಗ್ರ ಕಾಲ್ಗೆಜ್ಜೆ ತರಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ. ಆದರೆ ಏನು ಮಾಡೋದು? ಚಿನ್ನ ಬೆಳ್ಳಿ ರೇಟೆಲ್ಲ ಆಕಾಶಕ್ಕೆ ಏರ್ಬಿಟ್ಟಿದೆ. ದುಡ್ಡು ಅರೇಂಜ್ ಆಗ್ಬೇಕಲ್ವಾ? ರೀ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ದುಡ್ಡು ನನ್ನ ಹತ್ರ ಇದೆ, ನೀವು ಬನ್ನಿ ಹೋಗೋಣ. ದುಡ್ಡು ನಿನ್ನ ಹತ್ರ ಇದೆಯಾ? ಎಲ್ಲಿಂದ ಬಂತೆ? ಬಂಗಾರಮ್ಮ ಇಲ್ವಾ? ಅವ್ರ ಹತ್ರ ಚೀಟಿ ಹಾಕಿದೀವಿ. ಚೀಟಿ ಎತ್ಕೊಂಡು ತಂದ್ರಾಯ್ತು. ಇವತ್ತು ಚೀಟಿ ಕೂಗ್ತಾರೆ. ಚೀಟಿ ಎತ್ಕೊಂಡು ಅಂಗಡಿಗೆ ಹೋಗಿ ಕಾಲುಂಗ್ರ ಕಾಲ್ ಚೈನು ಎಲ್ಲಾನು ತಗೊಂಬರೋಣ. ಅದಕ್ಕೆ ಬನ್ನಿ ಹೋಗೋಣ. ಹೌದಾ? ಮೊದಲೇ ಹೇಳ್ಬೇಕಲ್ವನೇ? ಅಂದಾಗೆ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ವಿಷಯನಾ? ಏನ್ರಿ ಅದು? ಶ್ರಾವಣಿ ಅಮ್ಮವ್ರಿಗೆ ಕಾಲ್ಗೆಜ್ಜೆ ತರಬೇಕು ಅಂತ ನಾನು ಒಂದಷ್ಟು ದುಡ್ಡನ್ನ ಕೂಡ ಹಾಕಿಟ್ಟಿದ್ದೀನಿ. ನೀವು ನಿಮ್ಮ ಹತ್ರ ಹೇಗ್ರಿ ದುಡ್ಡು ಬಂತು? ಹೇಳ್ತೀನಿರೋ. ಇದೇನ್ರಿ ಬಟ್ಟೆ ಡ್ರೈವರ್ ಶರ್ಟ್ ಇದ್ದಂಗಿದೆ. ಇದು ಡ್ರೈವರ್ ಯೂನಿಫಾರ್ಮೇ ಕಣೆ. ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಿದ್ದಿಲ್ಲ. ಶ್ರಾವಣಿ ಅಮ್ಮವ್ರಿಗೆ ಏನಾದರೂ ತಂದ್ಕೊಡ್ಬೇಕು ಅಂತ ಇಷ್ಟು ದಿನ ಆಟೋ ಓಡಿಸ್ತಾ ಇದ್ದೆ ಕಣೆ. ವಿಶಾಲು, ಇದೇನೇ ಈಗ ನೋಡ್ತಿದ್ಯಾ? ಇಷ್ಟು ದಿನ ಸೋಂಬೇರಿ ಆಗಿದ್ದನು ಮತ್ತೆ ಕೆಲಸ ಮಾಡ್ತಿದ್ದೇನಂತ ಆಶ್ಚರ್ಯ ಆಗ್ತಿದ್ಯಾ? ಅದಲ್ಲ ಕಣ್ರಿ, ಮನೇಲಿ ನಿಮ್ಮನ್ನ ಎಲ್ಲರೂ ಸೋಂಬೇರಿ ಅಂತ ಕರಿತಾ ಇದ್ರು. ನಾನಾಗ್ಲಿ ಸುಬ್ರಹ್ಮಣ್ಯ ಆಗಲಿ ನೀವು ಕಷ್ಟಪಟ್ಟು ದುಡಿಯೋದನ್ನ ಸಹಿಸ್ಕೊತಿರ್ಲಿಲ್ಲ. ನಾನು ದುಡಿಯುವಾಗ ಅಪ್ಪ ಯಾಕೆ ದುಡಿಬೇಕು? ಅಪ್ಪ ಆರಾಮಾಗಿರ್ಲಿ ಅಂತ ಸುಬ್ರಹ್ಮಣ್ಯ ಹೇಳ್ತಾ ಇರ್ಲಿಲ್ವಾ? ಅಂಥದ್ರಲ್ಲಿ ನೀವು ದುಡಿಯೋಕೆ ಹೋಗಿದ್ರಿ ಅಂತ ಕೇಳಿ ಸಂಕಟ ಆಯಿತು. ಅಷ್ಟಕ್ಕೂ ನೀವ್ಯಾಕೆ ಆಟೋ ಓಡಿಸ್ಬೇಕು? ಸುಬ್ರಹ್ಮಣ್ಯ ಮನೆಗೆ ಅಂತ ದುಡ್ಡು ಕೊಟ್ಟಿದ್ದಾನಲ್ಲ, 6 ಕಾಸು 3 ಕಾಸು ಸೇರಿಸಿ ನಾನು ಚೀಟಿ ಹಾಕಿದ್ದೀನಿ. ಏನೇನು ಬೇಕೋ ಅದನ್ನೆಲ್ಲ ನಾವು ತಂದ್ಕೋತೀವಲ್ವಾ? ಅದು ಹಾಗಲ್ಲ ಕಣೆ ವಿಶಾಲು. ಶ್ರಾವಣಿ ಅಮ್ಮವರು ದೊಡ್ಡ ಮನೆ ಕುಡಿ ಹುಡ್ತಾಗಿದ್ದನು ಶ್ರೀಮಂತಿಕೆ ಸುಪ್ಪತ್ತಿಗೆನೆ ನೋಡ್ಕೊಂಬಂದವರು, ಬೆಳ್ಳಿ ತಟ್ಟೆಲಿ ಊಟ ಮಾಡಿದವರು. ಅಂಥ ಮನೆ ಹೆಣ್ಮಗಳು ಈ ಮನೆಗೆ ಬರ್ತಿದ್ದ ಹಾಗೆ ಏನೆಲ್ಲ ಕಷ್ಟಪಟ್ಟರು ಹೇಳು. ಒಂದ್ಸಲಿ ನೆನಪು ಮಾಡ್ಕೋ. ಶ್ರಾವಣಿ ಅಮ್ಮವರು ಈ ಮನೆಗೆ ಹುಟ್ಟು ಬಟ್ಟೆಯಲ್ಲಿ ಬಂದವರು. ಆಗ ನಾನು ನಿಮ್ಮ ಹತ್ರ ಬಂದು ಅವ್ರಿಗೆ ಉಡಕ್ಕೆ ಬಟ್ಟೆ ಕೇಳಿದೆ. ಆದರೆ ನೀವು ಯಾರೂ ಕೊಡನೇ ಇಲ್ಲ. ನೆನಪಿದ್ಯಾ? ನಿಜ ಕಣ್ರಿ, ಈಗ ಅದನ್ನ ನೆನ್ಸ್ಕೊಂಡ್ರೆ ನಾನು ಒಂದು ಹೆಣ್ಣಾಗಿ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ನನ್ನ ಬುದ್ಧಿಗೆ ಏನು ಮಂಕ್ ಬರ್ದಿತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಕ್ಷಮಿಸ್ಬೇಕಾಗಿರೋದು ನಾನಲ್ಲ ಕಣೆ, ಶ್ರಾವಣಿ ಅಮ್ಮವ್ರು. ಆದರೆ ನೀವೇನೇ ಅಂದರೂ ಅವ್ರು ಸಹಿಸ್ಕೊಂಡು ನೀವೇ ಕ್ಷಮಿಸಲಿ ಅಂತ ಅವ್ರು ಕಾಯ್ತಾ ಇದ್ದಾರೆ ಕಣೆ. ಅದು ಬಿಡೆ, ಈಗ ಆ ಮಾತು ಯಾಕೆ? ಅವತ್ತು ನೀವು ಯಾರು ಅವ್ರಿಗೆ ಉಟ್ಕೊಳ್ಳೋಕೆ ಬಟ್ಟೆ ಕೊಡಲಿಲ್ಲ. ಆಗ ಶ್ರಾವಣಿ ಅಮ್ಮವರು ಕೈಯಲ್ಲಿದ್ದ ಉಂಗುರ ನನ್ನ ಕೈಯಲ್ಲಿಟ್ಟು ಇದನ್ನ ಅಡ ಇಟ್ಟು ಸೀರೆ ತಗೊಂಬನ್ನಿ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಸೊಸೆ ಕೈಯಲ್ಲಿ ಉಂಗುರ ಇಸ್ಕೊಂಡು ಅಡ ಇಡೋಕ್ಕೆ ನನ್ನ ಮನಸ್ಸಿಗೂ ತುಂಬ ನೋವಾಯಿತು ಕಣೆ. ಆದರೆ ಈಗ ಬೇರೆ ದಾರಿ ಇರಲಿಲ್ಲ ಕಣೆ. ಅದಕ್ಕೆ ಅವತ್ತೇ ನಿರ್ಧಾರ ಮಾಡಿದೆ, ನಾನು ದುಡಿಬೇಕು ಅಂತ. ದುಡ್ದು
ಶ್ರಾವಣಿ ಅಮ್ಮರು ಉಂಗ್ರ ಬಿಡಿಸ್ಕೊಡ್ಬೇಕು ಅಂತ. ಅಷ್ಟು ಮಾತ್ರ ಅಲ್ಲ ಕಣೆ, ಮನೆಗೆ ಸೊಸೆಯಾಗಿ ಬಂದಿರೋ ಮಹಾಲಕ್ಷ್ಮಿಗೆ ನನ್ನ ಕೈಯಾರ ಏನಾದ್ರೂ ಕೊಡಿಸ್ಬೇಕು ಕಣೆ. ಅವತ್ತಿಂದನೇ ದುಡಿಯಕ್ಕೆ ಶುರು ಮಾಡಿದೆ ಕಣೆ. ಈಗ ಹೇಳಿ, ನಾನು ದುಡಿಯೋದು ತಪ್ಪ? ಸರಿ ತಪ್ಪು ಅಂತ ಹೇಳೋ ಯೋಗ್ಯತೆ ನನಗೆಲ್ಲ ರೀ. ನಾನು ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಕಂಡುಕೊಂಡ್ರೆ ಸಾಕಾಗಿದೆ. ಸರಿ ಬಿಡಿ, ಹೇಗೂ ನಮ್ಮ ಹತ್ರ ದುಡ್ಡಿದೆ ಅಲ್ವಾ, ಹೋಗಿ ಶ್ರಾವಣಿ ಅಮ್ಮನಿಗೆ ಏನೇನು ಬೇಕೋ ಎಲ್ಲ ತಗೊಂಡು ಬರೋಣ. ಬನ್ನಿ. ಬಂದೇರ. ಬನ್ನಿ. ಅಯ್ಯೋ, ಶರ್ಟ್ ಹಾಕೊಂಡ್ಬನ್ರಿ. ನಡಿಯ. ಏನಮ್ಮ ಸವಾರಿ ಎಲ್ಲಿಂದ ಬರ್ತಿದೆ? ಏನಿಲ್ಲ ಕಣೆ, ಸ್ವಲ್ಪ ಕೆಲಸ ಇತ್ತು, ಹಂಗೆ ಆಚೆ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ. ಕೆಲ್ಸನ? ನಿಮ್ಮಿಬ್ರಿಗೂ ಹೊರಗಡೆ ಏನಮ್ಮ ಕೆಲಸ? ನೀನ್ ಕೆಲಸ ಏನಿದ್ರು ಮನೇಲಿ, ಅಪ್ಪ ಅಂತೂ ಏನು ಕೆಲಸ ಮಾಡಲ್ಲ. ಅಂಥದ್ದು ನೀವಿಬ್ರು ಹೊರಗಡೆ ಏನ್ ಕೆಲ್ಸಕ್ಕೆ ಹೋಗಿದ್ರಿ? ಮನೆಯಲ್ಲಿ ದಿನಸಿನೆಲ್ಲ ತಂದಾಗಿದೆ, ತರಕಾರಿನೂ ತಂದಿದೆ. ಇನ್ ಹೊಸ ಬಟ್ಟೆ ತರಕ್ ಹೋಗಿದ್ದೀರಾ ಅನ್ಕೊಂಡ್ರೆ ನಿನ್ನೆ ತಾನೇ ಹಬ್ಬ ಮುಗ್ದಿದೆ. ಮತ್ತೆ ಎಲ್ಗಮ್ಮ ಹೋಗಿದ್ರಿ? ಇದೆಲ್ಲ ಇದು ಒಳ್ಳೆ ಸರಿ ಆಯ್ತಲ್ಲ. ಗಂಡ ಹೆಂಡತಿ ನಾವು ಹಾಗೆ ಸುತ್ತಾಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ. ಅದಕ್ಕೂ ನಿನ್ನ ಹತ್ರ ಪರ್ಮಿಷನ್ ತಗೋಬೇಕಾ? ಓಹೋ, ಸುತ್ತಾಡ್ಕೊಂಡ್ ಬರಕ್ಕೆ ಜ್ಯುವೆಲರಿ ಶಾಪ್ ಹೋಗಿದ್ರಾ? ಏನಿದನ, ಏನ್ ಹೇಳ್ತಿದ್ಯಾ ನೀನು? ಹೇಳ್ತಿರೋದ್ ನಾನಲ್ಲಮ್ಮ, ನಿನ್ ಕೈಲಿರೋ ಜ್ಯುವೆಲರಿ ಶಾಪ್ ಬ್ಯಾಗು. ನಿಜ ಹೇಳಮ್ಮ, ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ನೀವಿಬ್ರೇ ಜ್ಯುವೆಲರಿ ಶಾಪ್ ಹೋಗಿದ್ದೀರಾ ಅಂದ್ರೆ ಏನ್ ತಂದಿದ್ದೀರಾ? ಆ ಬ್ಯಾಗಲ್ಲಿ ಏನಿದೆ ತೋರ್ಸು. ಏನಿಲ್ಲ ಕಣ್ಣಿದನ, ಖಾಲಿ ಬ್ಯಾಗು ಅಷ್ಟೇ. ಖಾಲಿ ಬ್ಯಾಗ್ ತರಕ್ಕೆ ಜ್ಯುವೆಲರಿ ಶಾಪ್ ವರ್ಗೂ ಹೋಗಿದ್ರಾ? ಸುಮ್ನೆ ಬ್ಯಾಗಲ್ಲಿ ಏನಿದೆ ಅಂತ ಹೇಳಮ್ಮ. ಅಯ್ಯೋ, ನಿಜವಾಗ್ಲೂ ಏನಿಲ್ಲ ಕಣೆ, ಖಾಲಿ ಬ್ಯಾಗು. ಹೌದಾ? ಖಾಲಿ ಬ್ಯಾಗ? ಹಾಗಾದ್ರೆ ಕೊಡು, ಅದನ್ನ ಆಚೆ ಎಸ್ದು. ಅಯ್ಯೋ, ಅದು ಖಾಲಿ ಬ್ಯಾಗಮ್ಮ, ಯಾವತ್ತಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಇಟ್ಕೊಂಡಿದೀವಿ. ನೋಡು, ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ, ತಲೆ ಖಾಲಿ ಆಗಿದೆ ಅಂತ ತಲೆನೇ ತೆಗಿಯಕ್ಕಾಗುತ್ತನಮ್ಮ? ಅಪ್ಪ, ಏನೇನೋ ಮಾತಾಡಿ ನನ್ ತಲೆ ಕೆಡಿಸ್ಬೇಡಿ. ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಆ ಬ್ಯಾಗಲ್ಲಿ ಏನಿದೆ ಕೊಡು. ಲೇ ವಿಶಾಲು, ನಾ ಹೊಡ್ಬೇಕಾದ್ರೆ ಹೇಳಿಲ್ವಲ್ಲ ನಿಂಗೆ ಧನಲಕ್ಷ್ಮಿ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ? ಇವಳೇ ಹೇಳ್ದಮ್ಮ ಬೇಡ ಅಂತ. ಹಾ, ಧನಲಕ್ಷ್ಮಿಗೆ ಸರ್ಪ್ರೈಸ್ ಅಂದ್ರೆ ಇಷ್ಟ. ಅವಳಿಗೆ ಗೊತ್ತಿಲ್ದಾಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ತಿದ್ಲು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.